ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬಸಳೆ ಗಿಡವನ್ನು ನೆಲದಲ್ಲಿ ನಾವು ಹೇಗೆ ನೆಡಬಹುದು ಅನ್ನೋದನ್ನು ತೋರಿಸ್ತೇನೆ. ಓಕೆನಾ? ನೀವು ಪಾಟಲ್ಲೂ ಕೂಡ ನೆಡ್ಬೋದು, ಹಾಗೆ ಒಂದು ಕವರಲ್ಲಿ ಮಣ್ಣು ಹಾಕಿ ಕೂಡ ನೆಡ್ಬೋದು. ಆದರೆ ಪಾಟಲ್ಲಿ ನಾವು ನೆಟ್ಟಾಗ ಅದರದ್ದು ಬೇರು ಎಲ್ಲ ಕಡೆ ಹರಡೋಗಲ್ಲ, ಅಲ್ಲೇ ಸುತ್ಕೊಂಡು ಇರುತ್ತೆ. ಹಾಗೆ ಅದನ್ನು ನಾವು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ರೀಪಾಟನ್ನು ಮಾಡಬೇಕಾಗತ್ತೆ. ಅದೇ ನಾವು ಒಂದು ಕವರಲ್ಲಿ ಮಣ್ಣು ಹಾಕಿ ನೆಟ್ಟಿದ್ರು ಕೂಡ ಅದು ನಾವು ಬೇರೆ ಕಡೆ ನೆಡಬೇಕಾಗತ್ತೆ, ಯಾಕಂದರೆ ಕವರು ಹಾಳಾಗತ್ತೆ. ಹಾಗೆ ಇನ್ನೊಂದು ಕವರ್ ಹಾಕಬೇಕಾಗತ್ತೆ, ಹೀಗೆಲ್ಲ ಇರತ್ತಲ್ವ. ಆದರೆ ಅದ್ರದ್ದು ಬೇರು ಅಲ್ಲಲ್ಲೇ ಇದ್ದು ಬೇರು ಸತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ರೀಪಾಟ್ ಮಾಡಬೇಕು. ಆದರೆ ನಾವು ನೆಲದಲ್ಲಿ ನೆಟ್ಟಾಗ ಹಾಗಾಗಲ್ಲ. ಒಂದು ಸಲ ನಾವು ನೆಟ್ಟಾಗ ಸರಿಯಾಗಿ ನೀಟಾಗಿ ನೆಡಬೇಕು. ನಾನು ಅದನ್ನು ಹೇಳ್ತೇನೆ. ಒಂದು ಸಲ ನಾವು ನೆಟ್ಟಾಗ ಅದು ಅಲ್ಲೇ ಫಿಕ್ಸ್ ಆಗಿರುತ್ತೆ, ಆ ಜಾಗದಲ್ಲೇ ಬಸಳೆ ಗಿಡ ಫಿಕ್ಸ್ ಆಗಿರುತ್ತೆ. ನಾವು 10 ವರ್ಷ ಆದರೂ ಕೂಡ ಅದ್ರದ್ದು ಬುಡ ಸಮೇತ ಬಸಳೆ ಗಿಡ ಇರುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲದೇನೆ ಅದು ಬೆಳೀತಾನೆ ಇರುತ್ತೆ. ಸ್ವಲ್ಪ ಆರೈಕೆ ಮಾಡಬೇಕು, ಅಂದರೆ ಅದಕ್ಕೆ ಚಪ್ರ ಹಾಕಬೇಕು, ಒಂದು ಕೋಲ್ ಕೊಡಬೇಕು. ಹೀಗೆ ಅದಕ್ಕೂ ನೀಟಾಗಿ ಹಬ್ತಾ ಹೋಗಬೇಕು ಅಲ್ವಾ, ಎಲ್ಲ ಕಡೆಗೂ ಹಬ್ತಾ ಹೋಗುವ ಹಾಗೆ ನಾವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಅದಕ್ಕೆ ಸರಿಯಾದ ಮಣ್ಣು, ಹಾಗೆ ಮಣ್ಣಲ್ಲ ಬೂದಿ ಮಣ್ಣು ಬೇಕಾಗುತ್ತೆ. ಮಣ್ಣು, ಬೂದಿ, ಹಾಗೆ ಸಗಣಿ ಗೊಬ್ಬರ ಇಂಥವೆಲ್ಲ ಹಾಕ್ತಾ ಇರಬೇಕು ಸ್ವಲ್ಪ ಸ್ವಲ್ಪ. ಅಂದರೆ ಒಂದು 2 ತಿಂಗಳಿಗೊಮ್ಮೆ ಹೀಗೆಲ್ಲ ಹಾಕಬೇಕಾಗತ್ತೆ. ಆ ರೀತಿ ಹಾಕಿದಾಗ ಆ ಗಿಡ ಅಲ್ಲೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ? ನಾನಿವತ್ತು ಅದೇ ಯಾವ ರೀತಿ ನೆಡಬೇಕು ಅನ್ನೋದನ್ನು ತೋರಿಸ್ತೇನೆ. ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆ ಗೊತ್ತಾ, ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತಲ್ವ, ನೀವು ಫಟ್ ಅಂತ ನೋಡ್ಬೋದು. ಓಕೆನಾ? ಹಾಗಾದ್ರೆ ಈಗ ಬನ್ನಿ ನಾನು ತೋರಿಸ್ತೇನೆ. ನಾನು ಯಾವ ರೀತಿ ಗಿಡ ನೆಟ್ಟಿದ್ದೆ, ಹಾಗೆ ನೆಡ್ತಾ ಇದ್ದೇನೆ ಅನ್ನೋದನ್ನು ಸರಿಯಾಗಿ ನಿಮಗೆ ಅದ್ರ ಬಗ್ಗೆ ಹೇಳ್ತೆ. ಓಕೆನಾ? ತೋರಿಸ್ತೇನೆ ಬನ್ನಿ. ನೋಡಿ, ಇದು ಬಸಳೆ ಗಿಡ 2-3 ಬಸಳೆ ಗಿಡ ಇದೆ. ಇದು ನಾನು ಬೇರೆ ಕಡೆ ಒಂದು ಕಡೆ ಬೀಜವನ್ನು ಹಾಕಿ ಗಿಡವನ್ನ ಮಾಡಿರೋದು. ಈ ರೀತಿ ನಾವು ಮಾಡ್ಕೋಬೇಕು, ಬೇರೆ ಕಡೆ ಮಾಡೇ ನಾವು ನೆಡಬೇಕು. ಹಾಗೆ ಡೈರೆಕ್ಟ್ ನೆಟ್ಟಿದ್ರೆ ಅದು ಬುಡ ಮೇಲ್ ಬಂದ್ಬಿಡುತ್ತೆ, ಸರಿಯಾಗಲ್ಲ. ಈ ರೀತಿ ಗಿಡವನ್ನು ಮಾಡ್ಕೊಂಡು ನೆಡ್ಬೋದು. ಇಲ್ಲಾಂದ್ರೆ ನೀವು ಹಾಗೆ ಇದ್ರದ್ದು ನಾವು ಯಾವ್ದಾದ್ರು ಒಂದು ದೊಡ್ಡ ಗಿಡ ಇದೆ ಅಂದ್ರೆ ಅದ್ರದ್ದು ಒಂದು ಕೊಡಿಯನ್ನ ತೆಗೆದು ನೆಡ್ಬೋದು, ಹಾಗೂ ಕೂಡ ನೆಡ್ಬೋದು. ಅದಕ್ಕೆ ಬೇರೆ ತರಿಸಿ ಈ ರೀತಿ ನೆಡಬೇಕು. ಓಕೆನಾ? ನೋಡಿ, ಈಗ ನಾನು ಸ್ವಲ್ಪ ಒಂದು 8ರಿಂದ 10 ಇಂಚು ಆಳ ತೆಗೆದಿದ್ದೆ. ಅಂದ್ರೆ 1 ಫೂಟ್ ಅನ್ಬೋದು, 1 ಫೂಟ್ ಆಳನೇ ತೆಗೆದು ಈ ರೀತಿ ಮಾಡಿ ಇಟ್ಕೊಂಡಿದ್ದೆ. ಸರಿಯಾದ ಜಾಗ ಬೇಕು, ಸರಿಯಾದ ಜಾಗವನ್ನು ಇಟ್ಕೋಬೇಕಾಗತ್ತೆ. ಹಾಗೆ 1 ಫೂಟ್ ಜಾಗ ಹೊಂಡ ತೆಗೆದಿದ್ದೆ, ಅಂದ್ರೆ ಒಂದು 1 ಫೂಟ್ ಅಗಲ ಆಳ, 1 ಫೂಟ್ ಅಗಲ ಈ ರೀತಿ ಇದೆ. ಇದ್ರದ್ದು ನಂತರ ನಾನೀಗ ರೇತಿ ಹಾಕ್ತಾ ಇದ್ದೇನೆ. ತಳದಲ್ಲಿ ನಾವು ರೇತಿಯನ್ನ ಹಾಕಬೇಕು. ಯಾಕೆ ಗೊತ್ತಾ, ಅದು ಬುಡ ಇರತ್ತಲ್ವ, ಅದ್ರದ್ದು ಬೇರೆಲ್ಲ ಇರತ್ತಲ್ವ, ಅದು ನಿಧಾನವಾಗಿ ಮುಂದೆ ದೂಡ್ಕಂತ ಹೋಗುತ್ತೆ ಬೇರು. ಹಾಗಾಗಿ ಅದ್ರದ್ದು ತಳದಲ್ಲಿ ನಾವು ಒಂದಿಷ್ಟು ರೇತಿ ಹಾಕಬೇಕು. ಅಂದ್ರೆ ಒಂದು 10 ಮುಷ್ಟಿ ಹೀಗೆ ಹಾಕಬೇಕು, ಹರಡಿಕೊಂಡು ಹಾಕಬೇಕು. ನಂತರ ಎಲೆಗಳನ್ನ ಹಾಕ್ತಾ ಇದ್ದೇನೆ. ಅಂದ್ರೆ ನಿಮ್ಮಲ್ಲಿ ಎಲೆ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸಗಣಿ ಪುಡಿ ಅಥವಾ ನೀವು ಕಂಪೋಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಕೂಡ ಹಾಕ್ಬೋದು. ನಾನೀಗ ಎಲೆ ಇದೆಯಲ್ವ, ಎಲೆ ಹಾಕ್ತೇನೆ. ಯಾಕೆ ಗೊತ್ತಾ, ಈ ಎಲೆಯಿಂದ ಅದ್ರದ್ದು ಬುಡಕ್ಕೆ ತಂಪನ್ನು ಕೊಡುತ್ತೆ. ಬುಡ ಚೆನ್ನಾಗಿ ಹರಡಿ ಆ ಕಡೆ ಈ ಕಡೆ ಹೋಗುತ್ತೆ. ಹಾಗೆ ಅದ್ರ ನಂತರ ನಾನು ಕಂಪೋಸ್ಟ್ ಅನ್ನ ಹಾಕ್ತಾ ಇದ್ದೇನೆ. ಅಂದ್ರೆ ನಾನೆಲ್ಲ ಮಾಡಿದ್ನಲ್ವ, ನಂದು ಹಿಂದಿನ ವಿಡಿಯೋ ನೋಡಿ ನೀವು ಗೊತ್ತಾಗತ್ತೆ ಕಂಪೋಸ್ಟ್ ಮಾಡಿರೋದು. ಅದನ್ನು ನಾನು ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಬೂದಿ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ಬೂದಿ ಮತ್ತು ಮಣ್ಣು 2 ಮಿಕ್ಸ್ ಇದೆ. ಬೂದಿಯನ್ನು ಹಾಕಬೇಕು. ಯಾಕೆ ಗೊತ್ತಾ, ಅದು ಬುಡ ಕೊಳೆಯಲ್ಲ, ಹಾಗೆ ಸಣ್ಣ ಹುಳ ಹಿಡ್ಕೊಳ್ಳೋದು ಆಗಲ್ಲ. ನಂತರ ಇದಕ್ಕೆ ನಾನು ರೇತಿಯನ್ನ ಹಾಕಬೇಕು. ಮೇಲ್ಗಡೆ ಸ್ವಲ್ಪ ರೇತಿ ಹಾಕಬೇಕು. ಈ ರೀತಿ ನಾವು ಅದ್ರದ್ದು ಬುಡ ಸರಿಯಾಗಿ ನಿಲ್ಲಲಿಕ್ಕೆ, ಅಂದ್ರೆ ಅದ್ರದ್ದು ತಳ ಸರಿಯಾಗಿ ನಿಲ್ಲಲಿಕ್ಕೆ ತಳದಲ್ಲಿ ನಾವು ಈ ರೀತಿ ರೆಡಿ ಮಾಡ್ಕೋಬೇಕು. ಮೊದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನಾವು ಈ ರೀತಿ ಮಾಡಿದಾಗ. ಟೈಟ್ ಆಗಲ್ಲ, ಗಿಡಕ್ಕೆ ಟೈಟ್ ಆಗಲ್ಲ. ಬೇರು ನಿಧಾನವಾಗಿ ಆ ಕಡೆ ಈ ಕಡೆ ಹರಡಿಕೊಂಡು ಬೆಳೆದು ಗಟ್ಟಿಯಾಗಿ ಬಿಡುತ್ತೆ. ಕೆಲವೊಂದು ಗಿಡಕ್ಕೆ ನೀವು ನೋಡಿರ್ಬೋದು, ತುಂಬಾ ಬೇರು ಇರುತ್ತೆ, ನೋಡ್ಲಿಕ್ಕೆ ಅದು ತುಂಬಾ ಬೇರು ಇದೆ ಅನ್ಸುತ್ತೆ, ಆದ್ರೆ ಅದಕ್ಕೆ ಜೀವ ಇರಲ್ಲ.
ನೀವು ಈ ಪಾಟಲ್ಲೇ ನೋಡಿ, ನೀವು ತುಂಬ ಬೇರು ಬಂದು ತುಂಬಿ ಎಲ್ಲ ಕಡೆ ತುಂಬಿರುತ್ತಲ್ವಾ ಪಾಟ್ ಒಳಗಡೆ ಎಲ್ಲ ಹಬ್ಕೊಂಡು ಅಲ್ಲಲ್ಲೇ ಸುತ್ಕೊಂಡು, ಆದ್ರೆ ಅದಕ್ಕೆ ಜೀವ ಇರಲ್ಲ. ಹಾಗಾಗಿ ನಾವು ಈ ರೀತಿ ಇಟ್ಟಾಗ ಅದು ತುಂಬಾ ಚೆನ್ನಾಗಿ, ಸ್ವಲ್ಪ ಬೇರಿದ್ರು ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ. ನೋಡಿ, ಈಗ ಗಿಡ ಇಟ್ಕೊಂಡಿದ್ನಲ್ವ, ಇದ್ರದ್ದು ತುದಿಯನ್ನು ನಾನು ಕಟ್ ಮಾಡ್ತೇನೆ. ಯಾಕೆ ಗೊತ್ತಾ? ತುದಿ ಕಟ್ ಮಾಡಿ ನೆಡ್ಬೇಕು. ತುದಿಯನ್ನ ಕಟ್ ಮಾಡಿದಾಗ ಸ್ವಲ್ಪ ಎಲೆನೂ ಕೂಡ ತೆಗೆದು ನೆಡ್ಬೇಕು. ಆ ರೀತಿ ನೆಟ್ಟಾಗ ಏನಾಗತ್ತೆ ಗೊತ್ತಾ? ಆ ಕಡೆ ಈ ಕಡೆ ಒಂದು ಗಿಡ ಇದ್ದದ್ದು ಆ ಕಡೆ ಈ ಕಡೆ ಅಂತ ಒಂದು 5ರಿಂದ 6 ಟೊಂಗೆ ಹೊಳೆಯುತ್ತೆ. ನಾವು ಆ ತುದಿಯನ್ನ ಕಟ್ ಮಾಡಿದಾಗ ಟೊಂಗೆ ಹೊಳೆಯುತ್ತೆ. ಹಾಗೆ ನಾವು ಎಲೆನೂ ಕೂಡ ಕೆಲವೊಂದು ಎಲೆಯನ್ನ ತೆಗಿಬೇಕು. ನೀವು ಈಗ ನೆಡುವಾಗ್ಲೇ ಎಲೆ ತೆಗೆದಿದ್ರು ಪರವಾಗಿಲ್ಲ, ಒಂದು 4 ದಿನ ಬಿಟ್ಟು ಎಲೆಯನ್ನ ತೆಗಿಬಹುದು. ಆದ್ರೆ ಅದ್ರದ್ದು ತುದಿ ಇದೆ ನೋಡಿ, ಅದ್ರ ತುದಿಯನ್ನ ಕಟ್ ಮಾಡೇ ನೆಡಬೇಕು. ಬೇಗ ಆ ಕಡೆ ಈ ಕಡೆ ಎಲ್ಲ ಗಿಡ ಆಗಿ ತುಂಬಾ ರಾಶಿ ಗಿಡ ಆಗ್ಬಿಡತ್ತೆ. ನೋಡಿ, ಈಗ ನಾನು 3 ಗಿಡವನ್ನ ನೆಟ್ಟೆ. ಈ ರೀತಿ ಮೊದಲು ನೆಟ್ಟುಕೊಂಡು ನಾವು ಈ ರೀತಿ ನೆಡ್ಬೇಕು. ಅಂದ್ರೆ ಮೊದಲು ನಾವು ಮಣ್ಣನ್ನ ಎಲ್ಲವನ್ನ ಹಾಕೊಂಡು ನೆಡ್ಬೇಕು. ನಂತರ ಅದ್ರ ಮೇಲ್ಗಡೆ ಮತ್ತೆ ಒಂದಿಷ್ಟು ರೇತಿ ಅಂದ್ರೆ ಮರಳನ್ನ ಹಾಕ್ತಾ ಇದ್ದೆ, ಹಾಗೆ ಬೂದಿಯನ್ನ ಹಾಕ್ತಾ ಇದೆ. ಇವೆಷ್ಟಾಯ್ತಲ್ವಾ? ಈಗ ಇದ್ರದ್ದು ಬುಡ ಎಲ್ಲ ಮುಚ್ಚೋಯ್ತು. ಅಷ್ಟಾಯ್ತು. ಈಗ ಅಷ್ಟಾದ ನಂತರ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ನಮ್ಮ ಮನೆಯಲ್ಲಿ ನಾವು ತರಕಾರಿ ಎಲ್ಲ ಇರುತ್ತಲ್ವ, ಅದನ್ನು ಒಣಗಿಸಿ ಇಟ್ಕೊಂಡಿರೋದೆಲ್ಲ ಹಾಕಿದೆ. ನಂತರ ಸಗಣಿಯನ್ನ ಡ್ರೈ ಆಗಿರೋದು ಅಂದ್ರೆ ಒಣಗಿರೋದು ಸಗಣಿಯನ್ನ ಸುತ್ತಲೂ ಹಾಕಬೇಕು. ಸುತ್ತಲೂ ಹಾಕಿದಾಗ ಏನಾಗತ್ತೆ ಗೊತ್ತಾ? ನಾವು ನೀರು ಹಾಕ್ತೀವಿ ಅಲ್ವಾ, ನೀರು ಹಾಕಿದಾಗ ಅದು ಸ್ವಲ್ಪನೇ ಇಳಿದೋಗತ್ತೆ. ಆವಾಗ ಅದು ಗಿಡ ಕುಡ್ಕೋಬಿಡತ್ತೆ, ಸಗಣಿ ನೀರೆಲ್ಲ ಕುಡ್ಕೋಬಿಡತ್ತೆ. ನಂತರ ಇದ್ರ ಮೇಲೆ ನಾನೀಗ ಮಣ್ಣು ಹಾಕ್ತಾ ಇದ್ದೇನೆ. ಕಂಪೋಸ್ಟ್ ಆದ್ರೂ ಹಾಕ್ಬಹುದು. ಹೀಗೆ ಸಾದ ಆ ಕಡೆ ಈ ಕಡೆ ನಾನು ಹರಡಿ ಇಟ್ಟಿದ್ನಲ್ವ, ಆ ಮಣ್ಣನ್ನ ಕೂಡ ಸ್ವಲ್ಪ ಹಾಕ್ಬೇಕು. ಹೀಗೆ ನೆಟ್ಟಾಗ ಏನಾಗತ್ತೆ ಗೊತ್ತಾ? ಮಣ್ಣಿನ ಪ್ರಮಾಣ ಅರ್ಧದಷ್ಟಿರತ್ತೆ, ಇನ್ನು ಅರ್ಧದಷ್ಟು ಪೌಷ್ಟಿಕಯುಕ್ತ ಸಗಣಿ, ಸಿಪ್ಪೆ, ಹಾಗೆ ಮರಳು ಎಲ್ಲನೂ ಇರುತ್ತೆ. ಅದು ಗಿಡ ಏನಾಗತ್ತೆ ಗೊತ್ತಾ? ತುಂಬಾ ಚೆನ್ನಾಗಿ ಬೇರ್ ಕೊಟ್ಕೊಂಡು ಗಟ್ಟಿಯಾದ ಬೇರಾಗಿ ಫಿಕ್ಸ್ ಆಗಿಬಿಡತ್ತೆ ಇಲ್ಲೇ. ನೋಡಿ, ಈ ರೀತಿ ಮಾಡ್ಬೇಕು, ನಿಧಾನವಾಗಿ ಮಾಡ್ಬೇಕು. ಯಾಕಂದ್ರೆ ತುಂಬಾ ಎಳೆ ಇದೆಯಲ್ವಾ? ನೋಡಿ, ಎಲೆಯನ್ನು ಕೂಡ ನಾನು ತೆಗಿತಾ ಇದ್ದೇನೆ. ಎಲೆನೂ ಕೂಡ ತೆಗಿಬಹುದು. ಈಗ 1 hour ಅಲ್ಲಿ ಇದು ಬಾಡದ ಹಾಗೆ ಅನ್ಸುತ್ತೆ. ನಂತರ ಅದು ಸಂಜೆ ನಾಳೆ ಅನ್ನೋ ತನ ನೆಟ್ಟಿಗೆ ನಿಟ್ಕೊಬಿಡತ್ತೆ. ಈ ರೀತಿ ನೆಡಬೇಕು ನಾವು. ಮಣ್ಣು ಹೇಳಿದ್ನಲ್ವ, ತುಂಬಾ ಮಣ್ಣು ಹಾಕಬಾರ್ದು. ತುಂಬಾ ಮಣ್ಣು ಹಾಕಿದ್ರೆ ಬುಡ ಟೈಟ್ ಆಗಿ ಏಳಲ್ಲ ಗಿಡ. ನಾನು ಹೇಳಿದ್ನಲ್ವ, ರೇತಿ ಹಾಕಬೇಕು, ಹಾಗೆ ಎಲೆ ಹಾಕಬೇಕು, ಸಗಣಿ ಹಾಕಬೇಕು, ಈರುಳ್ಳಿ ಸಿಪ್ಪೆ, ಕಂಪೋಸ್ಟು. ನಿಮ್ಮಲ್ಲಿ ಕಂಪೋಸ್ಟ್ ಇಲ್ಲ ಅಂದ್ರೆ ನೀವು ಸಗಣಿ ಗೊಬ್ಬರ ಕೂಡ ಹಾಕ್ಬಹುದು. ಸಗಣಿ ಗೊಬ್ಬರ ಹಾಕಿ ಅಂದ್ರೆ ಅದು ಹೇಗಿರ್ಬೇಕು ಗೊತ್ತಾ? ಸ್ಮೂತ್ ಆಗಿ ಇರಬೇಕು, ಟೈಟ್ ಇರಬಾರ್ದು. ಆಯ್ತಾ? ಈಗ ನೋಡಿ, ಆಯ್ತು, ಇವಿಷ್ಟು ರೆಡಿ ಆಯ್ತು. ಈಗ ನಾನೀಗ ನೀರು ಹಾಕ್ತಾ ಇದ್ದೇನೆ. ನೀರು ಕುಡಿಯುತ್ತೆ, ಅದು ಸಗಣಿ ಎಲ್ಲ ಹಾಕಿದ್ನಲ್ವಾ, ಸಗಣಿ ನೀರು ನೆನೆದು ಅಲ್ಲೇ ನೀರನ್ನ ಬಿಟ್ಕೊಳ್ಳುತ್ತಲ್ವಾ. ನೀರು ಗಿಡಗಳು ಕುಡಿದಾಗ ಅದಕ್ಕೂ ಕೂಡ ನಿಧಾನವಾಗಿ ಸಿಗತ್ತೆ, ಅಂದ್ರೆ ಪೌಷ್ಟಿಕಯುಕ್ತ ಅಂಶ ಸಿಗತ್ತೆ. ಗಿಡ ಆವಾಗ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದು ಬಗ್ಗು ಹೋಗ್ಬಾರ್ದು ಅನ್ನೋದಿದ್ರೆ ಒಂದು ಕೋಲನ್ನ ಅಡ್ಡ ಇಡಬೇಕು. ಅದು ನೆಟ್ಟಿಗೆ ಗಿಡ ಆಗತ್ತೆ. ಇಲ್ಲಾಂದ್ರೆ ಅಲ್ಲೇ ಕ್ರಾಸ್ ಅಲ್ಲೇ ಗಿಡ ಆಗಿ ಬೆಳೆಯುತ್ತೆ. ನಂತರ ನಾವು ಇದಕ್ಕೆ ಆರೈಕೆ ಮಾಡ್ಬೇಕು. ಇದಕ್ಕೊಂದು ಆ ಕಡೆ ಈ ಕಡೆ ಕಂಬ ಕೊಟ್ಟು ಚಪ್ರ ತರ ಮಾಡ್ಬೋದು, ಇಲ್ಲಾಂದ್ರೆ ಹಾಗೆ ಹಬ್ಬಿಸ್ಬೋದು. ಏನಾದ್ರೂ ಒಂದು ಕೊಡ್ಬೇಕು, ಏನಾದ್ರೂ ಒಂದು ಕೋಲ್ಗಿಲ್ ಕೊಟ್ಟು ಹಬ್ಬಿಸ್ಬೇಕು. ತುಂಬಾ ಚೆನ್ನಾಗಿ ಆಗತ್ತೆ. ಈ ರೀತಿ ನಾವು ನೆಟ್ಟಾಗ ಇದು ನಾನು ಹೇಳಿದ್ನಲ್ವ, 1 ಫೂಟು ಆಳ ತೆಗ್ದಿದ್ನಲ್ವ ನಾನು, ಅದ್ರದ್ದು ಬುಡ ಮತ್ತು ನಾವು ಇದೆಲ್ಲ ಹಾಕಿದಾಗ ಒಂದು ಅರ್ಧ ಫುಟಿಗೆ ಬಂದಿರ್ಬೇಕು. ಇನ್ನು ಅರ್ಧ ಫೂಟ್ ಆಗುವಷ್ಟು ಹಾಗೆ ಇರ್ಬೇಕು ಜಾಗ. ಅಂದ್ರೆ ಹೊಂಡದಲ್ಲಿ ಇರ್ಬೇಕು ಆ ಗಿಡ. ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ 15 ದಿನದ ನಂತರ ಮತ್ತೇನಾದ್ರೂ ಒಂದು ಸ್ವಲ್ಪ ಸಗಣಿ ಪುಡಿ, ಎಲೆ, ಹಾಗೆ ನಾವೇನಾದ್ರೂ ಫಿಶ್ ತೊಳಿತೀವಿ, ಚಿಕನ್ ತೊಳಿತೀವಿ, ಅದೆಲ್ಲ ನೀರನ್ನು ತಂದು ಹಾಕ್ಬೇಕು. ಸಗಣಿ ಪುಡಿ, ಎಲೆ, ಏನಾದ್ರೂ ತರಕಾರಿ ಸಿಪ್ಪೆ ಒಣಗಿಸಿ ಇರೋದು ಒಂದಿನ ಒಣಗಿಸಿ ನಂತರ ಕೆಳಗಡೆ ಹಾಕ್ಬೇಕು. ಈ ರೀತಿ ಹಾಕ್ತಾ ಬರ್ಬೇಕು. ನಂತರ ಅದ್ರದ್ದು ಬುಡ ಏನಾಗುತ್ತೆ, ಮೇಲ್ ಬರಲ್ಲ. ಹಾಗೆ ಡೈರೆಕ್ಟ್ ಹಾಕಿ ನೆಡ್ಬೋದು. ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಎಲ್ಲಾದ್ರೂ ಒಂದು ಗಿಡ ಮಾಡಿ, ಈಗ ನಾನು ನೆಟ್ಟಿದ್ನಲ್ವಾ ಅದೇ ರೀತಿ ಗಿಡ ಮಾಡಿ ಈ ರೀತಿ ನಾವು ನೆಡ್ಬೋದು. ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಚಪ್ಪರ ಮಾಡ್ಬೋದು, ದೊಡ್ಡ ಚಪ್ಪರ ಮಾಡಿ ನಾವು ಸೇಲ್ ಮಾಡ್ಬೋದು. ಎಷ್ಟು ಬೇಕು ಅಷ್ಟು ದುಡ್ಡು ಮಾಡ್ಕೋಬಹುದು. ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ತಿನ್ಬಹುದು.
ಹಾಗೆ ಲಕ್ಷಾಂತರ ರೂಪಾಯಿ ಮಾಡೋರು ಇದ್ದಾರೆ ಒಂದು ಬಸ್ಲೆ ಗಿಡವನ್ನ ನೆಟ್ಟಿ, ಗೊತ್ತಾ? ಬಸ್ಲೆ ಗಿಡ ಅಂದ್ರೆ ತರಕಾರಿ ಸೊಪ್ಪು ಇವನ್ನೆಲ್ಲ ನೆಟ್ಕೊಂಡು ದುಡಿಮೆಲಿದ್ದವರು ಇದ್ದಾರೆ, ತುಂಬಾ ಜನ ಇದ್ದಾರೆ, ತುಂಬಾ ನಿಮ್ಗೆ ಗೊತ್ತಿದೆಯಲ್ವಾ? ಹಾಗೆ ನಾವು ಕೂಡ ಲಕ್ಷ ದುಡ್ಡನ್ನು ಎಣಿಸ್ಬೋದು ಅಂತ ನಾನು ಹೇಳ್ತೇನೆ. ನೀವು ಕೂಡ ಇದೇ ರೀತಿ ಬಸ್ಲೆ ಗಿಡವನ್ನ ನೆಡಿ. ನೀವು ಈ ಜನವರಿ ಫೆಬ್ರವರಿಯಲ್ಲಿ ನೆಟ್ಟಾಗ ಅದು ಏಪ್ರಿಲ್ ಮೇ ಅನ್ನೋ ಥರ ತುಂಬ ರಾಶಿ ಆಗಿಬಿಡತ್ತೆ. ನೀವು ಎಲ್ರಿಗೂ ಕೊಡ್ಬೋದು, ಸೇಲ್ ಮಾಡ್ಬೋದು, ದುಡ್ಡು ಮಾಡ್ಬೋದು. ಆಯಿತಾ? ಇಷ್ಟ ಆಯ್ತಲ್ವಾ ಈ ವಿಡಿಯೋ? ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.